ಅಂತೆ ನಾನು ಸಹ ಅತಿ ಸೂಕ್ಷ್ಮನಾಗಿದ್ದೇನೆ. ಜ್ಯೋತಿರ್ಬಿಂದು ಆಗಿದ್ದರೂ ಸಹ ಜ್ಞಾನ ಗುಣದಲ್ಲಿ ಸಿಂಧುವಿನ ಸಮಾನನಾಗಿದ್ದೇನೆ. ನಾನು ಸರ್ವಶಕ್ತಿವಂತ. ಜನನ ಮರಣದ ಚಕ್ರದಿಂದ ದೂರವಿರುವ ಕಾರಣ ಸದಾ ಪಾವನನಾಗಿದ್ದೇನೆ. ನೀವೆಲ್ಲ ಆತ್ಮರು ನನ್ನ ಪ್ರಿಯ ಸಂತಾನರಾಗಿದ್ದೀರಿ. ಯಾವಾಗ ಧರ್ಮದ ನಿಂದನೆ ಆಗುತ್ತದೆಯೋ, ಅಧರ್ಮದ ಅಥವಾ ಪಾಪದ ವೃದ್ಧಿಯಾಗುತ್ತದೆಯೋ, ಆಗ ಸತ್ಯ ಧರ್ಮದ ಸ್ಥಾಪನೆ ಮತ್ತು ಶ್ರೇಷ್ಠ ವಿಶ್ವ ನವ ನಿರ್ಮಾಣ ಮಾಡಲು ನಾನು ಭೂಮಿಯ ಮೇಲೆ ಅವತರಿತನಾಗುತ್ತೇನೆ. ಈ ದೈವಿ ಅಥವಾ ಪಾವನ ಅವತರಣೆಯ ಕಾಲವನ್ನು ಸಂಗಮ ಯುಗವೆಂದು ಕರೆಯಲಾಗುತ್ತಿದೆ. ಕಲಿಯುಗ ಮತ್ತು ಸತ್ಯಯುಗದ ಸಂಗಮದ ಈ ಸಮಯ ಅತ್ಯಂತ ಕಲ್ಯಾಣಕಾರಿಯಾಗಿದೆ. ಗೀತೆಯ ಈ ವಚನದ ಅನುಸಾರ ಈಗ ಭಾರತ ಭೂಮಿಯ ಮೇಲೆ ನನ್ನ ಅವತರಣೆ ಈಗಾಗಲೇ